ಇನ್ನು ಕನ್ನಡದಲ್ಲಿ ಟಾಪು ಸೀರಿಯಲ್ ಆಗಿ ಗಟ್ಟಿಮೀರ ಸೀರಿಯಲ್ಗೆ ಬಂದಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಇನ್ನು ಕನ್ನಡದಲ್ಲಿ ಬಂದಂಥ ಈ ಗಟ್ಟಿಮೀರ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದಂಥ ಅತಿ ದೊಡ್ಡ ಕಲಾವಿದ ನಟಿ ಇದೀಗ ನಿಧನರಾಗಿರುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಈ ನಟಿ ಹಂಗಾರೆ ಕಲಾವಿದ ಸಾವನ್ನಪ್ಪಿರುವಂಥದ್ದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಇನ್ನು ಇವರು ನಾಲ್ಕು ತಂದಿ ಮುಕ್ತ ಸೀರಿಯಲ್ಲು ಮತ್ತು ಗಟ್ಟಿಮೇಳ ಚರಣದಾಸಿ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದರು. ಇನ್ನು ಇಂಥ ಅದ್ಭುತವಾದಂಥ ಪಾತ್ರವನ್ನು ಮಾಡಿದಂಥ ಗಟ್ಟಿಮೇಳ ಸೀರಿಯಲ್ ಕೊನೆಯ ಸೀರಿಯಲ್ ಕೂಡ ಆಗಿತ್ತು. ಇದರಲ್ಲಿ ಪಾತ್ರ ಮಾಡಿದಂಥ ಕಮಲಶ್ರೀ ಅವರು ಅಜ್ಜಿಯ ಪಾತ್ರವನ್ನು ಮಾಡಿದರು. ವೇದಾಂತ ಅವರ ಅಜ್ಜಿಯ ಪಾತ್ರ ಮತ್ತು ಅಮೂಲ್ಯ ಅವರ ಅಜ್ಜಿಯ ಪಾತ್ರದಲ್ಲಿ ಶ್ರೀಮಂತರ ಮನೆಯಲ್ಲಿರುವಂಥ ಅಜ್ಜಿಯ ಪಾತ್ರವನ್ನು ಇವರು ಮಾಡಿದರು. ಇಂಥ ಅದ್ಭುತವಾದಂಥ ನಟಿ ಕಲಾವಿದೆ ಇದೀಗ ಕೊನೆಯ ಸೆಳೆದಿರುವಂಥದ್ದು. ಹೌದು ಸರ್, ಸಿನಿಮಾದಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದಂಥ ಕಮಲಶ್ರೀ ಅವರು ಬಹುಅಂಗಾಂಗ ವೈಫಲ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಮುಂಜಾನೆ 3:15 ಸುಮಾರು ಎದೆನೋವಿಗೆ ಕಾಣಿಸಿಕೊಂಡಿದ್ದು. ತಕ್ಷಣ ಪಕ್ಕದಲ್ಲಿದ್ದಂಥ ಜಯನಗರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆ ಸತತವಾಗಿ ಒಂದು 15 ನಿಮಿಷಗಳ ಟ್ರೀಟ್ಮೆಂಟ್ಗೆ ಟ್ರೈ ಮಾಡಿದ್ದಾರೆ. ಅಷ್ಟರಲ್ಲಿ ದಾರಿ ಮಾರ್ಗ ಮಧ್ಯೆ ಪ್ರಾಣ ಪಕ್ಷಿ ಹೋಗಿತ್ತು ಅಂತ ಹೇಳಲಾಗ್ತದೆ. ಕೊನೆಯ ಪ್ರಯತ್ನವನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಕಮಲಶ್ರೀ ಅವರಿಗೆ 80 ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲ್ತಿದ್ರು. ಇವರ ಆತ್ಮಕ್ಕೆ ಶಾಂತಿ